ಜೀವನದಲ್ಲಿ ಏನಿದೆ ಗುರು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿರ್ಬೇಕು. ಅದಷ್ಟೇ ಅಲ್ದೇ ನಮ್ಮ ಟೆಕ್ ಚಾನಲಲ್ಲಿ ಫಾರ್ ದ ಫಸ್ಟ್ ಟೈಮ್ ಗಾಡಿಗಳ ಜೊತೆಗೆ ಟೆಕ್ನ ಜೊತೆಗೆ ಸುಮಾರು ಫೋನ್ಗಳ ಜೊತೆಗೆ ಇವತ್ತು ಒಂದು ಬೆಸ್ಟ್ ಸ್ಮಾರ್ಟ್ ಗ್ಯಾಜೆಟ್ ಅಂತಲೇ ಹೇಳ್ಬೋದು, ಒಂದು ಸ್ಮಾರ್ಟ್ ಫ್ಯೂಚರಿಸ್ಟಿಕ್ ಆಗಿರುವಂಥ ಸ್ಕೋಡಾ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನಾನು ಇದೇ ಗಾಡಿಯನ್ನು ಚೂಸ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಐಫೋನ್ಸ್ ತೊಗೊಂಡವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ ಐಫೋನಲ್ಲಿ ಬರೋದೇ 4 ಮಾಡಲು. ಅದೇ ಥರ ಸ್ಕೋಡಾದಲ್ಲಿ ಬರೋದು ಸಹ ನನಗೆ 4 ಮಾಡಲು. ಈ ಮಾಡಲ್ ಬಂದ್ಬಿಟ್ಟು ತುಂಬ ಇವಾಗ ಟ್ರೆಂಡಿಂಗಲ್ಲಿರೋ ಮಾಡಲು. ತುಂಬ ಜನ ಇದೇ ಗಾಡಿನ ಏನಕ್ಕೆ ಚೂಸ್ ಮಾಡ್ತಾ ಇದ್ದಾರೆ, ಈ ಗಾಡಿಯಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ. ಎಸ್ಪೆಷಲಿ ನಾನು ಇದೇ ಗಾಡಿನ ಏನಕ್ಕೆ ಚೂಸ್ ಮಾಡಿದ್ದೆ ಅಂದರೆ ಇದರಲ್ಲಿ ತುಂಬ ಫೀಚರ್ಸ್ ಬಂದ್ಬಿಟ್ಟು ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಆ್ಯಕ್ಚುಲಿ ಎಲ್ಲ ಬೈಯರ್ಸು ಇದೇ ಕಾರ್ನ ಚೂಸ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಫೀಚರ್ಸ್ ಇದರಲ್ಲಿ ಏನೇನಿದೆ ಅಂದ್ಬಿಟ್ಟು ಒಂದೊಂದೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಮಗೆ ಕಾರ್ ನೋಡ್ಕೊಂಡ್ರೆ ಟೋಟಲ್ 5 ಸೀಟರ್ ಕಾರ್ ಇದಾಗಿರುತ್ತೆ. ಸೊ ಅದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ನಮ್ಮ ಇಂಡಿಯಾ ಕಾರ್ ಅಲ್ಲ ಗುರು, ಇದು ಜರ್ಮನ್ ಮೇಡ್ ಕಾರು. ಜರ್ಮನ್ ಮೇಡ್ಸ್ ಅಲ್ಲಿ ನಮಗೆ ಲೆಫ್ಟ್ ಸ್ಟೀರಿಂಗ್ ನೋಡೋದಕ್ಕೆ ಸಿಗುತ್ತೆ, ಆದ್ರೆ ಇಂಡಿಯನ್ ವೇರಿಯಂಟ್ ಅಲ್ಲಿ ರೈಟ್ ಸ್ಟೀರಿಂಗ್ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ಬಿಟ್ರೆ ಎಲ್ಲ ಬಂದ್ಬಿಟ್ಟು ಮೇಡ್ ಬೈ ಜರ್ಮನ್. ಬಾನೆಟ್ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಇಲ್ಲಿ ಬ್ರೇಕ್ ಫ್ಲೂಯಿಡ್ ನ ಟ್ಯಾಂಕ್ ನೋಡೋದಕ್ಕೆ ಸಿಗುತ್ತೆ. ಪಕ್ಕದಲ್ಲೇ ನಮಗೆ 1 ಲೀಟರ್ TSI ಟರ್ಬೋ ಇಂಜಿನ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇಲ್ಲಿ ನಮ್ಮ ಬ್ಯಾಟ್ರಿನ ಆದ್ರೆ ಪ್ಲೇಸ್ ಮಾಡಿದ್ದಾರೆ. ಬ್ಯಾಟ್ರಿ ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿದೆ. ನಮ್ಗೆ ಇದರಲ್ಲಿ 999cc ಇಂಜಿನ್ ಇದಾಗಿದ್ದು ಇದು 1 ಲೀಟರ್ ಟರ್ಬೋ ಚಾರ್ಜರ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಈ ಇಂಜಿನ್ ಬಂದ್ಬಿಟ್ಟು 115 PS ಅಂದ್ರೆ 114 BHP ಅಷ್ಟು ಪವರ್ ನ ಹೊಂದಿರುತ್ತೆ. ಅದಷ್ಟೇ ಅಲ್ಲದೆ 178 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಇದರ ಫ್ಯೂಯಲ್ ಟೈಪ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಪೆಟ್ರೋಲ್ ಆಗಿರುತ್ತೆ. ಇದ್ರ ಮೈಲೇಜ್ ಕಂಪ್ನಿಯವ್ರು ಕ್ಲೈಮ್ ಮಾಡೋ ತರ ಒಂದು 19 ರಿಂದ 20 ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಅಷ್ಟೆಲ್ಲ ಬರೋದಿಲ್ಲ. ನನ್ನ ಪ್ರಕಾರ ಇದು ಬೆಂಗಳೂರು ಅಂತ ಸಿಟೀಸ್ಗೆ ಒಂದು 13 to 14 ಬಂದ್ರೆ ದಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಫ್ರಂಟ್ ಅಲ್ಲಿ ನಮಗೆ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಆಗಿರುವಂತ LED ಪ್ರೊಜೆಕ್ಟರ್ ಲ್ಯಾಂಪ್ ಮತ್ತೆ DRLs ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಸೆಂಟ್ರಲ್ ಇರೋ ಗ್ರಿಲ್ ನಮಗೆ ಪಿಯಾನೋ ಶೇಪ್ ಅಲ್ಲಿ ಇದೆ. ಸೊ ಪಿಯಾನೋ ಥೀಮ್ ಅಲ್ಲಿ ಮಾಡಿರೋದು ನೋಡೋದಕ್ಕೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಮತ್ತೆ ನಮ್ಗೆ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಸ್ಕೋಡಾ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಬ್ಯಾಕ್ ಸೈಡ್ ಅಲ್ಲಿ LED ಟೈಲೈಟ್ ಮತ್ತೆ ಇಂಡಿಕೇಟರ್ಸ್ ಕೂಡ ನಮಗೆ LED ದೇ ಆಗಿರುತ್ತೆ. ಇದರಲ್ಲಿ ನಮಗೆ 446 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಅದೇ ನಮಗೆ 60-40 ಡಿವೈಡ್ ಮಾಡಿರೋ ಬ್ಯಾಕ್ ಸೀಟ್ ನ ಫೋಲ್ಡ್ ಮಾಡಿದ್ರೆ 1265 ಲೀಟರ್ ಬೂಟ್ ಸ್ಪೇಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ಯೂಯಲ್ ಟ್ಯಾಂಕ್ ಈ ತರ ನೋಡೋದಕ್ಕೆ ಸಿಗುತ್ತೆ. ರಿವರ್ಸ್ ಪಾರ್ಕಿಂಗ್ ಅಲ್ಲಿ ನಮಗೆ ಸೆನ್ಸರ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ಕೋಡಾ ಕೈಲಾಕ್ ಅಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ನೋಡೋದಕ್ಕೆ ಸಿಗುತ್ತೆ. ಟಾಪ್ ಎಂಡ್ ಅಲ್ಲಿ ಆದ್ರೆ 17 ಇಂಚಸ್ ಅಲಾಯ್ ವೀಲ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 205/55 ನ R17 ಸೆಕ್ಷನ್ ನ ಟೈರ್ಸ್ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಪೇರ್ ವೀಲ್ ಸಹ ನಮಗೆ ಸೇಮ್ ಸೈಜ್ ನ ಸ್ಪೇರ್ ವೀಲ್ ನೋಡೋದಕ್ಕೆ ಸಿಗುತ್ತೆ, ಆದ್ರೆ ಅಲಾಯ್ ವೀಲ್ ಇರಲ್ಲ. ಬೂಟ್ ಡೋರ್ ಓಪನ್ ಮಾಡಿದ್ರೆ ನಮಗೆ ಬೂಟ್ ಓಪನಿಂಗ್ ಹ್ಯಾಂಡಲ್ ಜೊತೆಗೆ ಒಂದು ಲಾಕ್ ಇರುತ್ತೆ. 2 LED ಇಂಡಿಕೇಟರ್ಸ್ ಕೊಟ್ಟಿರ್ತಾರೆ. ಮತ್ತೆ ನಮ್ಗೆ ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇದರ ರೂಫ್ ಅಲ್ಲಿ ನಮಗೆ ಸಿಂಗಲ್ ಶಾರ್ಪ್ ಫಿನ್ ಆಂಟೆನಾ ನೋಡೋದಕ್ಕೆ ಸಿಗುತ್ತೆ. ಹಿಂದ್ಗಡೆ ಸೀಟ್ ಅಲ್ಲಿ ನಮಗೆ ಆರ್ಮ್ ರೆಸ್ಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ 2 ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಮತ್ತೆ ಇದರ ಪ್ರತಿಯೊಂದು ಸೀಟ್ ಗಳಲ್ಲೂ ನಮಗೆ ವಿಂಡೋ ಕಂಟ್ರೋಲರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅದಷ್ಟೇ ಅಲ್ಲದೆ ಹಿಂದ್ಗಡೆ ಸೀಟ್ ಗಳಲ್ಲಿ ಚೈಲ್ಡ್ ಸೀಟ್ಸ್ ನ ಹಾಕೋದಕ್ಕೆ ಸಹ ನಮಗೆ 2 ಸೀಟ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಸಿಂಗಲ್ ಟ್ಯಾಪ್ ಸನ್ ರೂಫ್ ಓಪನ್ ಆಗುತ್ತೆ. ಇದನ್ನ ನಾವು ಮ್ಯಾನ್ಯುವಲ್ ಆಗಿ ಕ್ಲೋಸ್ ಮಾಡ್ಕೊಬೇಕು. ಮತ್ತೆ ಇದರಲ್ಲಿ ಫ್ರಂಟ್ 2 ನಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಸೀಟ್ಸ್ ನೋಡೋದಕ್ಕೆ ಸಿಗುತ್ತೆ. ಇದು ಹೈಟ್ ಫ್ರಂಟ್ ಬ್ಯಾಕ್ ಎಲ್ಲ ನಮಗೆ ಎಲೆಕ್ಟ್ರಾನಿಕ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಆದ್ರೆ ಸ್ಟೇರಿಂಗ್ ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ಎಲೆಕ್ಟ್ರಾನಿಕಲ್ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಕೊಟ್ಟಿಲ್ಲ. ಇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಆಗಿರುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ ಫಸ್ಟ್ ವೆಂಟಿಲೇಟೆಡ್ ಸೀಟ್ಸ್ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಅಲ್ಲಿ ಇರುವಂತ 2 ಸೀಟ್ಸ್ ವೆಂಟಿಲೇಟೆಡ್ ಸೀಟ್ಸ್ ಆಗಿರುತ್ತೆ. ನಮಗೆ ಪಾರ್ಕಿಂಗ್ ಲೈಟ್ ಇಲ್ಲಿಂದಾನೆ ಆಕ್ಸೆಸ್ ಮಾಡೋದಕ್ಕೆ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ಕಾರ್ ಲಾಕ್ ಅಂಡ್ ಅನ್ಲಾಕ್ ಸ್ವಿಚ್ ಕೂಡ ನಮ್ಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. AC ಕಂಟ್ರೋಲ್ಸ್ ಎಲ್ಲ ಕಂಪ್ಲೀಟ್ಲಿ ಟಚ್ ಕಂಟ್ರೋಲ್ ಇರುತ್ತೆ. ಗೇರ್ ಲಿವರ್ ನೋಡ್ಕೊಂಡ್ರೆ ತುಂಬಾ ಸಾಫ್ಟ್ ಇದೆ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಸ್ವಿಚ್ ತರ ವರ್ಕ್ ಆಗ್ತಿತ್ತು ಗುರು ನಾನು ನೋಡಿದ ಪ್ರಕಾರ. ಇದರಲ್ಲಿ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಮತ್ತೆ ಡ್ರೈವ್ ಮೋಡ್, ಸ್ಪೋರ್ಟ್ಸ್ ಮೋಡ್ ಕೂಡ ನಮ್ಗೆ ಇದ್ರಲ್ಲೇ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಮ್ಯಾನುವಲ್ ಕೂಡ ಇದರಲ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫುಲ್ ಹಿಂದಕ್ಕೆ ಎಳೆದು ರೈಟ್ ಹೇಳಿದ್ರೆ ಮ್ಯಾನುವಲ್ ಮೋಡ್ಗೆ ಆದ್ರೆ ಸ್ವಿಚ್ ಆಗುತ್ತೆ. ಇದರಲ್ಲಿ ಒಂದು ಬೇಜಾರ್ ವಿಚಾರ ಏನಂದ್ರೆ ನಮಗೆ ಇಂಡಿಕೇಟರ್ಸ್ ಹಾಕ್ಬೇಕಂದ್ರೆ ರೈಟ್ ಗೆ ಕೈ ಹೋಗುತ್ತೆ. ಆದ್ರೆ ಇದರಲ್ಲಿ ಎಲ್ಲಾ ಕಂಟ್ರೋಲ್ಸ್ ಲೆಫ್ಟ್ ಅಲ್ಲಿ ಕೊಟ್ಟಿರೋದು ಒಂದು ಬೇಜಾರ್ ವಿಚಾರ. ಇದು ಬಟನ್ ಸ್ಟಾರ್ಟ್ ಕಾರ್ ಆಗಿರೋದ್ರಿಂದ ಸೊ ಇದಕ್ಕೆ ಯಾವುದೇ ರೀತಿಯಾದಂತ ಕೀಸ್ ಕೊಟ್ಟಿಲ್ಲ. ಮತ್ತೆ ನಮ್ಗೆ ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ಮತ್ತೆ ಗ್ಲೋ ಬಾಕ್ಸ್ ನ ಸ್ಪೇಸ್ ಕೂಡ ಚೆನ್ನಾಗಿದೆ. ಅದಷ್ಟೇ ಅಲ್ಲದೆ ಇದರಲ್ಲಿ ಒಂದು ಸನ್ ಗ್ಲಾಸಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಗ್ಲೋ ಬಾಕ್ಸ್ ಅಲ್ಲ, ಚಿಲ್ಡ್ ಗ್ಲೋ ಬಾಕ್ಸ್ ಆಗಿರುತ್ತೆ. ನಾವು ಇದರಲ್ಲಿ ಟೆಂಪರೇಚರ್ ನ ಸಹ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಸ್ವಿಚ್ ನ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ಹೆಡ್ ಲೈಟ್ ಅಡ್ಜಸ್ಟ್ಮೆಂಟ್ ಸ್ವಿಚಸ್ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ AC ವಿಂಡ್ಸ್ ನ ನಾವು ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಇಲ್ಲಿ ಆಪ್ಷನ್ ಇದೆ. ಲೆಫ್ಟ್ ರೈಟ್ ಟಾಪ್ ಬಾಟಮ್ಗೆ ನಾವು ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಮತ್ತೆ ಹಿಂದ್ಗಡೆ ಸೀಟ್ಸ್ಗೂ ಕೂಡ AC ವಿಂಡ್ಸ್ ಇದೆ. ಅದ್ರ ಕೆಳಗಡೆ ನಮಗೆ 2 ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಹಿಂದ್ಗಡೆ ಸೀಟ್ ಅಲ್ಲಿ ಕುತ್ಕೊಳ್ಳೋರ್ಗೆ ಒಂದು ಒಳ್ಳೆ ಗ್ರಿಪ್ ಕೊಡೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹ್ಯಾಂಡಲ್ ನ ಕೊಟ್ಟಿದ್ದಾರೆ. ಈ ಹ್ಯಾಂಡಲ್ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾ ಡೋರ್ಗಳಲ್ಲೂ ನಮಗೆ ಬಾಟಲ್ ಹೋಲ್ಡರ್ ನೋಡೋದಕ್ಕೆ ಸಿಗುತ್ತೆ. ಅಲ್ಲದೆ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್ ಆದ್ರೆ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಡ್ರೈವರ್ ಸೀಟ್ ಕಡೆ ನೋಡ್ಕೊಂಡ್ರೆ ನಮಗೆ ವಿಂಡೋ ಲಾಕ್ ಸ್ವಿಚ್ ಮತ್ತೆ 4 ವಿಂಡೋಸ್ ನ
ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲರ್ ಸ್ವಿಚ್ ಮತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ನ ಸ್ವಿಚ್ ಸಹ ನಮ್ಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ಕಂಪ್ಲೀಟ್ಲಿ ಟಚ್ ಕಂಟ್ರೋಲ್ ಇರುವಂತ 10 ಇಂಚಸ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಾವು ಆಪಲ್ ಕಾರ್ ಪ್ಲೇನ ಸಹ ಯೂಸ್ ಮಾಡ್ಕೊಬಹುದಾಗಿದೆ. ಇದು ಆಂಡ್ರಾಯ್ಡ್ ಅಂಡ್ ಆಪಲ್ ಗೆ ಎರಡಕ್ಕೂ ಸೂಟಬಲ್ ಆಗಿರುವಂತ ಡಿಸ್ಪ್ಲೇ ಇದಾಗಿರುತ್ತೆ. ಸೊ ಈ ಸಿಸ್ಟಮ್ ನನಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಇದರಲ್ಲಿರೋ ಸೌಂಡ್ ಸಿಸ್ಟಮ್ ಕೂಡ ದಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೌಂಡ್ಸ್ ಎಲ್ಲ ಚೆನ್ನಾಗಿತ್ತು, ಆದ್ರೆ ಊಫರ್ ಒಂದು ಕಮ್ಮಿ ಇತ್ತು, ಬೇಕಿದ್ರೆ ನಾವು ಹಾಕ್ಸ್ಕೊಬಹುದು. ಓವರ್ ಆಲ್ ಆಗಿ ಈ ಕಾರ್ನ ನಾನು ಡ್ರೈವ್ ಮಾಡಿ ಟೆಸ್ಟ್ ಮಾಡಿದೆ. ಸೊ ಸಸ್ಪೆನ್ಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಮೇನ್ ಥಿಂಗು ಸೇಮ್ ಕುಶಾಕ್ ಏನಿದೆ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಪ್ಲಾಟ್ಫಾರ್ಮ್ ಆಗಿರ್ಬೋದು, ಬೇಸ್ ಎವ್ರಿಥಿಂಗ್ ಇಸ್ ಸೇಮ್. ಆದ್ರೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 189 ಸೆಂಟಿಮೀಟರ್ ಇದೆ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಮಾತ್ರ ಗುರು ಪಿಕಪ್ ನೆಕ್ಸ್ಟ್ ಲೆವೆಲ್ ಗುರು. ಸುಮ್ಮನೆ ಹಂಗೆ ಎಕ್ಸ್ಲೀಟರ್ ತುಳಿತಿದ್ದಂಗೆ ಜುಪ್ ಅನ್ನಂಗೆ ಮುಗುತ್ತೆ. ಇದರಲ್ಲಿ ಟೋಟಲ್ ನಮಗೆ 7 ಕಲರ್ಗಳು ನೋಡೋಕೆ ಸಿಗುತ್ತೆ. ಸ್ಕೋಡಾದಲ್ಲಿರೋದ 4 ಕಾರ್ಗಳು ಕೈಲಾಕು, ಕುಶಾಕು, ಕೊಡಿಯಾಕು ಮತ್ತೆ ಸ್ಲಾವಿಯಾ. ಈ 4 ಕಾರ್ಗಳು ನಮಗೆ 7 ಕಲರ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಗೂಗಲ್ ಅಲ್ಲಿ ಹೋಗಿ ಟಫೆ ಆಕ್ಸೆಸ್ ನಿಯರ್ ಮಿ ಅಂತ ಸರ್ಚ್ ಮಾಡಿ ನೀವು ಟಫೆ ಆಕ್ಸೆಸ್ ಅಲ್ಲಿ ಹೋಗಿ ಈ ಕಾರ್ನ ಟೆಸ್ಟ್ ಡ್ರೈವ್ ತಗೊಂಡು ನೀವು ಇದ್ರ ಬಗ್ಗೆ ಜಾಸ್ತಿ ಇನ್ನಷ್ಟು ಡೀಟೇಲ್ಸ್ ನ ತಗೊಬಹುದು. ಅದಷ್ಟೇ ಅಲ್ಲದೆ ಈ ಗಾಡಿನ ನನಗೆ ವಿಡಿಯೋ ಮಾಡೋದಕ್ಕೆ ಮತ್ತೆ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಕೊಟ್ಟಿದ್ದು ಟಫೆ ಆಕ್ಸೆಸ್ ಸರ್ಜಾಪುರ ಬ್ರಾಂಚ್ ಅವರು. ಈ ಬ್ರಾಂಚ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಒಂದ್ಸರಿ ನೀವು ಚೆಕ್ ಮಾಡಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ನಿಮ್ಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಮರಿದೇ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೆಹಿಕಲ್ ನ ತಗೊಂಡ್ಬಂದು ನಿಮ್ಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಅದು ಯಾವ್ದು ಅಂತ ಗೆಸ್ ಮಾಡಿ ಸಹ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.